ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ. ವೀಕ್ಷಕರೇ, ಅಂಗಡಿ ಮಾಲೀಕನ ಮೇಲೆ ನಡೆದ ಗಲಾಟೆಯ ಮಾಹಿತಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಿದ್ದೇವೆ. ಅದೆಲ್ಲಂತೀರಾ, ಇದೇ ಮಂಚೇನಹಳ್ಳಿ ತಾಲೂಕಿನ ಮಂಚೇನಹಳ್ಳಿಯಲ್ಲಿ ನಡೆದ ಘಟನೆ. ನವೀನ್ ಎಂಬ ವ್ಯಕ್ತಿ ಮಂಚೇನಹಳ್ಳಿಯಲ್ಲಿ ಒಂದು ಬಾಡಿಗೆಗೆ ಅಂಗಡಿಯನ್ನು ಪಡೆದು ಎಂಟರ್ಪ್ರೈಸಸ್ ನಡೆಸಿರ್ತಾರೆ. ಈ ಬಾಡಿಗೆ ಅಂಗಡಿಯ ಬಳಿ ಪ್ರತಿದಿನ ಒಂದು ಹುಡುಗರ ಗುಂಪು ರಾತ್ರಿ ವೇಳೆ ಅಂಗಡಿ ಬಳಿ ಕುಳಿತುಕೊಂಡು ಬೀಡಿ ಸಿಗರೆಟ್ ಸೇದೋದು, ಅಲ್ಲಿ ಗಲೀಜು ಮಾಡೋದು ಮತ್ತು ವಾಂತಿ ಮಾಡೋದು, ಹೀಗೆ ಈ ರೀತಿಯ ಗಲೀಜು ಕೆಲಸಗಳನ್ನು ಮಾಡ್ತಿರ್ತಾರೆ. ಹೀಗೆ ಯಾಕೆ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸಿದಾಗ ಆ ಹುಡುಗರ ಗ್ಯಾಂಗ್ ಲೀಡರ್ ಮಂಚೇನಹಳ್ಳಿ ರವಿ ಅಲಿಯಾಸ್ ಕೋಳಿ ಅಂಗಡಿ ರವಿ ಅನ್ನೋರು ಹುಡುಗರ ಗ್ಯಾಂಗ್ ಕಟ್ಕೊಂಡು ಬಂದು ನವೀನ್ ಅವರ ಮೇಲೆ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲು ಪ್ರಯತ್ನಿಸಿದ್ದಾರೆ. ಯಾಕೆ ಹೀಗೆ ಹೊಡಿತೀರಾ ಅಂತ ಕೇಳಿದಾಗ ಕೆಟ್ಟ ಶಬ್ದಗಳಿಂದ ನಿಂದಿಸ್ತಾ, ಇವರೆಲ್ಲ ನಮ್ಮ ಹುಡುಗರನ್ನೇ ಪ್ರಶ್ನೆ ಮಾಡ್ತೀಯಾ, ನಿನಗೊಂದು ಗತಿ ಕಾಣಿಸ್ದೆ ಬಿಡೋದಿಲ್ಲ ಅಂತ ನವೀನ್ ಅನ್ನೋರ ಮೇಲೆ ರವಿ ಮತ್ತು ಸಂಗಡಿಗರು ಹಲ್ಲೆ ನಡೆಸಿದ್ದಾರೆ. ಇನ್ನು ರಕ್ತದ ಮಡುವಿನಲ್ಲಿದ್ದ ನವೀನನ್ನ ಸ್ಥಳೀಯರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ನ್ಯಾಯ ಕೇಳಿದ ವ್ಯಕ್ತಿಯ ಮೇಲೆ ಅನ್ಯಾಯವಾಗಿ ದಾಳಿ ಮಾಡಿದ ಈ ಪುಂಡರ ಗುಂಪಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಿದೆ. ಸರ್, ನನ್ನ ಹೆಸರು ನವೀನ್ ಅಂತ. ನಮ್ದು ಇದೆ MG ಎಂಟರ್ಪ್ರೈಸಸ್ ಅಂತ ನಮ್ಮ ಅಂಗಡಿ. ನಾವ್ ಯಾವಾಗೂ ಮೊನ್ನೆ ಒಂದು ವಾರದಿಂದ ಇಲ್ಲಿ ಯಾರೋ ವಾಮಿಟ್ ಮಾಡಿದ್ರು. ಯಾವಾಗ ಇಲ್ಲಿ ಕುತ್ಕೊಂತ ಇರ್ತಾರೆ ಹುಡುಗರು, ಇಲ್ಲಿ ಬಿಡಿ ಸಿಗರೇಟ್ ಹೊಡಿಯೋದು, ನಾವು ಕ್ಲೋಸ್ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಕುತ್ಕೊಂಡು ಬಿಡಿ ಸಿಗರೇಟ್ ಹೊಡಿಯೋದು, ಇಲ್ಲಿ ಗುಟ್ಟಾಗ್ಲಾಕ್ ಉಗಿಯೋದು, ಇಂಥ ಕೆಲಸಗಳು ಮಾಡ್ತಾ ಇದ್ರು. ಇಲ್ಲಿ ಮೇಲೆ ಅವರು ಸಿಮ್ ರವಿ, ಅದೇ ಅವರು ಚಿಕನ್ ರವಿ ಅವ್ರ ಹುಡುಗರು ಮೇಲೆ ಬಾಡಿಗೆ ಹಾಕಿದ್ದಾರೆ. ಅವ್ರು ಯಾವಾಗ ನಾವು ಹೋಗಿದ್ಮೇಲೆ ಇಲ್ಲಿ ಕುತ್ಕೊಂತ ಇದ್ರು. ಅದಕ್ಕೆ ಮೊನ್ನೆ ಹೋಗ್ಬಿಟ್ಟು ಕೇಳಿದ್ದಕ್ಕೆ, ಅಲ್ಲಿ ನಿಮ್ ಹುಡುಗನ ಕೂರ್ಸ್ಬೇಡ, ಇಲ್ಲಿ ಗಲೀಜ್ ಮೊನ್ನೆ ಅಲ್ಲಿ ವಾಮಿಟ್ ಮಾಡಿದ್ದಾರೆ, ಹಿಂಗ್ ಗಲೀಜ್ ಮಾಡ್ತಾ ಇದಾರೆ, ಡೈಲಿ ಬಂದು ನಾವು ಸಾರಿಸ್ಬೇಕು ಅಂತ ಹೇಳಿದಕ್ಕೆ, ನಾನು ಬಾಡಿಗೆ ಕಟ್ಟಿದೀನಿ, ನಾನು ಅಡ್ವಾನ್ಸ್ ಕೊಟ್ಟಿದೀನಿ, ಹಂಗೆ ಅಂತ ಅವನೇ ಫಸ್ಟ್ ಸ್ಟಾರ್ಟ್ ಮಾಡಿ ಅವನೇ ರೈಸ್ ಮಾಡ್ದ. ಹಂಗಾಗಿ ಮಾತ್ ಇದಾಯ್ತು. ಆಮೇಲೆ ಅದೆಲ್ಲ ಆಗೋದ್ಮೇಲೆ ನಾವ್ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ನಮ್ಮ ಅಂಗಡಿ ಪಕ್ಕ ನಿಂತ್ಕೊಂಡಿದ್ರೆ, ಮತ್ತೆ ಅವ್ನ ಇಂಟಿ ಕರ್ಕೊಂಡ್ಬಂದು ಅವ್ರ ಹುಡುಗನೆಲ್ಲ ಕರ್ಕೊಂಡ್ಬಂದು ಅವ್ನ ಇಂಟಿ ಬೇಕ್ ಸ್ಟಾರ್ಟ್ ಮಾಡಿದ್ರು. ಶೂಲೆ ಮಕ್ಳು ಹಂಗೆ ಬೇಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಾವು ಬೇದಿದ್ದಕ್ಕೆ ಅವ್ರ ಹುಡುಗರೆಲ್ಲ ಸೇರ್ಕೊಂಡು ನಮ್ಗೆ ಏಕಾಏಕಿ ನನ್ಗೆ ಲಕ್ಷ್ಮೀಕಾಂತ ಇದ್ದ, ಅವ್ನು ಬಿಡಿಸ್ತಾ ಇದ್ದ. ನನ್ಗೆ ಏಕಾಏಕಿ ಎಲ್ಲ 6 ನಿಂದ 7 ಜನ ಸೇರ್ಕೊಂಡು ನನ್ನ ಹೊಡೆದ್ವಿ ಸಾಕ ಸರ್. ಅವರು ದೊಣ್ಣೆಗಳು, ಇನ್ನ ಚಾಕುಗಳು ಎಲ್ಲ ತಂದಿದ್ರು. ಅವರು ಚಿಕನ್ ಹೊಡೆಯೋ ಚಾಕುಗಳು, ದೊಣ್ಣೆಗಳು, ಕತ್ತಿಗಳು ಇಂಥವೆಲ್ಲ ತಂದು ನನ್ನ ಮೇಲೆ ಅಲ್ಲೇ ಮಾಡಿದ್ರು ಸರ್. ಅವರು ಅವ್ರ ಆಂಧ್ರದವ್ರು ಅನ್ಕೊಂಡಿ ಸರ್. ಅವ್ರು ಇವರವರಲ್ಲ, ಹುಡುಗರು ಇವರವರಲ್ಲ, ಅವನೊಬ್ಬನು ಇವರು ರವಿ ಅನ್ನೋನು ಇವರವನು. ಹುಡುಗರೆಲ್ಲ ಲೇಪಾಕ್ಷಿನೂ ಆಂಧ್ರದಿಂದ ಎಲ್ಲ ಕರ್ಕೊಂಡ್ಬಂದು ಕೆಲ್ಸಕ್ಕೆ ಇಟ್ಕೊಂಡಿರೋದು. ಅವರು ಅವ್ರಿಗೆಲ್ಲ ನಿಮ್ಗೊಂದು ಫೋಟೋ ಕಳ್ಸಿದೀನಿ, ಅದ್ರಲ್ಲಿ ನೋಡಿ, ಅದ್ರಲ್ಲಿ ಕತ್ತಿ ಎಲ್ಲ ಅವ್ರ ಹತ್ರ ಇರೋದೆಲ್ಲ ಗೊತ್ತು. ಮೊನ್ನೆ ವಾರದಿಂದ ಇಲ್ಲಿ ಲಾಂಗ್ ಎತ್ಕೊಂಡು ಇಲ್ಲಿ ಅವರಷ್ಟು ಕಿತ್ತಾಡ್ಕೊಂಡಿದ್ದಾರೆ. ಮೊನ್ನೆ ಒಂದು 4 ದಿವಸದಿಂದ ಅವನು ಒಂದು ರೋಡಿ ಶೀಟ್ ಇದೆ ಸರ್, ದೊಡ್ಡ ರೋಡಿ ತರನೇ ಆಡ್ತಾನ ಅವನು. ರವಿ ಅಂತ ಹೇಳ್ಬಿಟ್ಟು ಅವ್ನು ರೋಡಿ ಶೀಟ್ ಇದೆ, ಚಿಕನ್ ರವಿ ಅಂತ ಹೇಳ್ಬಿಟ್ಟು ಅವ್ನು ರೋಡಿ ಶೀಟ್ ಇದೆ. ಅವ್ನು ಯಾವಾಗ ಹಿಂಗೆ ಹುಡುಗನ ಹಾಕೊಳೋದು ಎಲ್ಲಾ ಕಡೆನೂ ಇದೆ. ಒಂದು ಯಾವ ಗಲಾಟೆ ಮಾಡ್ಸೋದು ಹುಡುಗಲ್ಲ, ಅವ್ನು ಹೋಗಲ್ಲ, ಹುಡುಗನ್ ಕಲಿಸ್ತಾನೆ. ಮೊನ್ನೆ ಹಿಂಗಾಗಿದೆ. ಹಿಂಗೆ ಸುಮ್ನೆ ಹೇಳಿದಿಷ್ಟೇ, ಇಲ್ಲಿ ವಾಮಿಟ್ ಮಾಡ್ಬೇಡ್ರಿ, ಇಲ್ಲಿ ಕುತ್ಕೋಬೇಡ್ರಿ, ಇಲ್ಲಿ ಗಲೀಜ್ ಮಾಡ್ಬೇಡ್ರಿ. ಇಲ್ಲಿ ಹೊಡೆದು ಸರ್, ಇಲ್ಲಿ ಹೊಡೆದ ತಕ್ಷಣ ನಂಗೆ ಕಣ್ಣು ತೆಗಿಯಕ್ ಆಗಿಲ್ಲ. ಮತ್ತೆ ನೈಟ್ ಹೋಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ. ಕೈಗೆ ಇಲ್ಲೂ ಹೊಡೆದಿದೆ ಸರ್. ಇಲ್ಲಿ ನುಗ್ಬಿಟ್ರು ಅಲ್ಲ 6-7 ಜನ ಸರ್. ಎಲ್ಲಾರು ನನ್ ಮೇಲೆ ಬಿದ್ದೋಗ್ಬಿಟ್ರು. ಎಲ್ಲಾರು ಬಿದ್ದೋಗಿದ್ರು ಬಿಳಿಲ್ಲ. ಹೊಟ್ಟೆಗೆ, ಎದೆಗೆ ಎಲ್ಲಿ ಸಿಕ್ಕರೆ ಅಲ್ಲಿ ಒದ್ದು ಬಿಸಾಗಿ, ಇಲ್ಲಿ ನೋತಾ ಇದೆ, ಬೆನ್ನು ನೋತಾ ಇದೆ, ಕಾಲು ನೋತಾ ಇದೆ, ಎಲ್ಲೆಲ್ಲ ಒದ್ದು ಬಿಸಾಕ್ರಿ ಸರ್. ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅದು FIR ಆಗಿ ಇನ್ನು ಅದೇ FIR ಮಾಡ್ತೀನಿ ಅಂತ ಹೇಳಿದ್ರೆ. ರವಿ ಅಂತ ಗೊತ್ತು, ಅವ್ರ ಹುಡುಗರ ಹೆಸರು ಗೊತ್ತಿಲ್ಲ. 6 ರಿಂದ 7 ಜನ ಇದ್ರು ಸರ್. ಅವ್ರ ಮಿಸ್ಸಸ್ ಇಲ್ಲ FIR ಮಾಡಿ ಅವ್ರು ಬೈದ್ರಲ್ಲ, ಅವ್ರು ಬಂದು ಬೈದ್ರು. ಅವ್ರು ಬಂದಿದ್ದಕ್ಕೆ ಇವ್ರ ಹುಡುಗರೆಲ್ಲ ಬಂದು ನಮ್ಮ ಮೇಲೆ ಇದಾಗಿತ್ತು. ರವಿನ ಹೊಡೆದ, ಅವ್ರ ಹುಡುಗರು ಹೊಡೆದ್ರು, ಎಲ್ಲಾರು ಸೇರ್ಕೊಂಡು ಹೊಡೆದ್ರು. ರಾತ್ರಿ 9:30 ಟೈಮಲ್ಲಿ ಆಗಿತ್ತು ಸರ್. 9:30, 9:40 ಆಗಿತ್ತು. ಅವರು ಎಲ್ಲ ತಂದಿದ್ರು ಸರ್, ದಿನಗಳೆಲ್ಲ ತಂದಿದ್ರು. ನಂಗೆ ಇಲ್ಲಿ ಏಟ್ ಬಿದ್ದಿದ ತಕ್ಷಣ ನಂಗೆ ಕಣ್ಣುಗಳೆಲ್ಲ ಒಂಥರ ಮಂಜಾಗೋಯ್ತು. ಮತ್ತೆ ಏನು ಕಾಣಿಸ್ಲಿಲ್ಲ, ಫುಲ್ ಬ್ಲೀಡಿಂಗ್. 1 hour ಇಲ್ಲಿ ಈ ಹಾಸ್ಪಿಟಲ್ ಆಗ್ಲಿಲ್ಲ. ಮತ್ತೆ ಚಿಕ್ಕಬಳ್ಳಾಪುರ ಹೋಗ್ಬಿಟ್ಟು ಅಲ್ಲಿ ಕ್ಲಿಯರ್ ಮಾಡಿದ್ರು. ಎಲ್ಲರಿಗೂ ಬ್ಲಡ್ ನಿಂತ ಇಲ್ಲ ಎಲ್ಲರಿಗೂ. ಮತ್ತೆ ಯಾರು ಬಂದು ಪೊಲೀಸರು ಅವತ್ತು ನೈಟ್ ಬಂದಿದ್ದ? ಇಲ್ಲ, ಮಾರ್ನಿಂಗ್ ಬಂದು ನಾನು ನೈಟ್ ಎಷ್ಟು ನಂಗೆ ಒಂದು ಅರ್ಧ ಗಂಟೆ 1 hour ನಂಗೆ ಜ್ಞಾನನೇ ಇರ್ಲಿಲ್ಲ. 1 hour ಆದ್ಮೇಲೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲೆಲ್ಲ ನೋಡ್ಸ್ಕೊಂಡು ಮತ್ತೆ ಅಲ್ಲಿ MNC ಮಾಡಿಸಿ ಮತ್ತೆ ಬಂದು ಬೆಳಿಗ್ಗೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ನಿನ್ನೆ.
ಈ ರೀತಿ ಹಲ್ಲೆ ಮಾಡ್ತಿರುವವರು ಬೇರೆ ಯಾರೂ ಅಲ್ಲ, ಅವರೇ ಚಿಕನ್ ಅಂಗಡಿ ರವಿ. ಕಳೆದ 5 ತಿಂಗಳ ಹಿಂದೆ ನಡೆದಂತಹ ರೈತರ ಮೇಲೆ ಶೂಟ್ ಎಂಬ ಪ್ರಕರಣದಲ್ಲಿ ಕಾಲಿಗೆ ಬುಲೆಟ್ ಬಿದ್ದು ಗಾಯಗೊಂಡಿದ್ದು ಇದೇ ರವಿ. ಇತ್ತೀಚೆಗೆ ಪುಂಡ ಪೋಖರಿಗಳ ಗುಂಪುಗಾರಿಕೆ ಹೆಚ್ಚಾಗ್ತಿದ್ದು ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಮನ ವಹಿಸಿ ಮಂಚೇನಹಳ್ಳಿಯಲ್ಲಿ ನ್ಯಾಯದ ಪರ ಧ್ವನಿ ಎತ್ತುತ್ತಾರೆಂದು ಭಾವಿಸುತ್ತೇವೆ. ಕ್ಯಾಮರಾಮನ್ ಅಮರೀಶ್ ಜೊತೆ ನರಸಿಂಹಮೂರ್ತಿ, ಸುಮನ್ ಟಿವಿ.